ರಾಧಿಕಾ ಕೆಟ್ಟ ಕಣ್ಣಿಂದ ಪವಿತ್ರರ ಜಮೀನು 5 ಎಕರೆ ಜಮೀನಿನ ಮೇಲೆ ಬಿತ್ತು. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಧಿಕಾ ಮತ್ತು ನಮೃತ ಸೇರಿ ಇಲ್ಲಿ ಪವಿತ್ರ ಅವ್ರ ಮನೆಗೆ ಹೋಗಬೇಕು ಅಂಥೇಳಿ ತಾವೇ ಕಾರನ್ನು ತೊಗೊಂಡು ಬರ್ತಾರೆ. ಪವಿತ್ರ ಮತ್ತು ದೇವ್ ಕೂಡ ಹೋಗಬೇಕು ಅಂಥೇಳಿ ಇರ್ತಾರೆ. ಆದರೆ ಜಮೀನಿಗೆ ಹೋಗಿ ಎಳ್ನೀರನ್ನು ಕುಡ್ಕೊಂಡು ಬರೋಣ ಬನ್ನಿ ಅಂಥೇಳಿ ದೇವ್ ಸರ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಪವಿತ್ರ ಎಳ್ನೀರನ್ನು ಕೊಚ್ಚಿ ದೇವ್ ಸರ್ಗೆ ಕೊಡ್ತಾ ಇರ್ತಾಳೆ. ಇದನ್ನು ಹೇಗ್ರಿ ಕುಡಿಯೋದು ಸ್ಟ್ರಾ ಇಲ್ದೇನೆ ಅಂಥೇಳಿ ದೇವ್ ಸರ್ ಕೇಳ್ತಾ ಇರ್ತಾರೆ. ಹಾಗೆ ಕುಡಿಯೋದು ಸರ್, ಇಲ್ಲಿ ಸ್ಟ್ರಾ ಬರೋದಿಲ್ಲ ಅಂತ ಹೇಳಿದಾಗ ಸರಿ ತೋರಿಸ್ರಿ ಒಂದ್ಸತಿ ಅಂತಂದಾಗ ಪವಿತ್ರ ಅವರು ತಾವೇ ಎಳ್ನೀರನ್ನು ಕುಡಿದ್ಬಿಟ್ಟು ಹೀಗೆ ಕುಡಿಬೇಕು ಸರ್ ಅಂಥೇಳಿ ದೇವ್ ಸರ್ಗೆ ಹೇಳ್ತಾ ಇರ್ತಾಳೆ ಪವಿತ್ರ. ಹಾಗೆ ಮತ್ತೆ ಕುಡಿದ ತಕ್ಷಣ ಬಾಳೆಗೊನೆ ಎಲ್ಲವನ್ನು ಹೊತ್ಕೊಂಡು ಹೋಗ್ಬೇಕಲ್ಲ, ಇವಷ್ಟು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಎಲ್ಲರೂ ಕೂಡ ಪೇಚಾಡ್ತಾ ಇರ್ತಾರೆ. ತಾತ ಅವರು ಒಂದು ಬಾಳೆಗೊನೆಯನ್ನು ಹೊತ್ತಿರ್ತಾರೆ. ಹಾಗೆ ದೇವ್ ಸರ್ ಕೂಡ 3 ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಮನೆ ಹತ್ತಿರ ಹೋಗಬೇಕಾದ್ರೆ ಅಲ್ಲಿ ಗಾಡಿ ನಿಂತ್ಕೊಂಡಿರುತ್ತೆ. ಅಲ್ಲಿ ನಮೃತ ಮತ್ತು ರಾಧಿಕಾ ಮೇಡಮ್ ಅವರು ಕಾರಲ್ಲಿ ಬರ್ತಾರೆ. ನಮೃತ ಏನು ಹಳ್ಳಿಗಳಿಗೆ ಕಾಮನ್ ಸೆನ್ಸೇ ಇಲ್ಲ, ಈ ಥರ ದಾರಿಯಲ್ಲೆಲ್ಲ ನಿಂತ್ಕೊಂಡ್ಬಿಡ್ತಾರೆ ಅಂಥೇಳಿ ಬೈತಾ ಇರ್ತಾಳೆ. ಬಾಳೆಗೊನೆ ಸರಿ ಹಿಂದಕ್ಕೆ ಅಂಥೇಳಿ ಹೇಳ್ತಾ ಇರ್ತಾಳೆ. ಅವಾಗ ನಮೃತನ ತಿರುಗಿ ನೋಡಿದತಿ, ಏನು ದೇವ್ ಈ ಥರ ಇದೆಯಾ ನೀನು ಅಂಥೇಳಿ ಹೇಳ್ತಾ ಇರ್ತೀನಿ. ಅಮ್ಮ ನೋಡಿಲಿ ಯಾವ ಥರ ಇದ್ದಾರೆ ಅತ್ತೆ, ನೋಡಿ ದೇವ್ ಸರ್ ಯಾವ ರೀತಿಯಲ್ಲಿದ್ದಾರೆ ಅಂಥೇಳಿ ನಮೃತ ಹೇಳ್ತಾ, ಏನು ದೇವ್ ಈ ಥರ ಮಾಡ್ತಾಯಿದ್ದೆ, ಅದೇನಾಯಿತು ಅಂದರೆ ಅಮ್ಮ ಅಂಥೇಳಿ ಸರಿಯಾಗಿ ಮತ್ತೆ ಅಷ್ಟು ಸೇರಿ ಒಳಗಡೆ ಹೋಗ್ತಾರೆ. ಹಾಗಾದರೆ ಪವಿತ್ರ ನಮ್ಮ ಮನೆಯವ್ರಿಗೆ 5 ಎಕರೆ ಜಮೀನಿನ ಸಂಬಂಧ ನಾನು ಕರ್ಕೊಂಡು ಹೋಗ್ತೀನಿ ಏನು ಅಂತ ಹೇಳ್ತಾರ ಅಂತ ನೋಡಬೇಕಿದೆ. Thank you for watching. Keep support. Thank you.